ಎಲ್ರಲ್ಲೂ ಒಂದು ಆತಂಕ ತುಂಬಿದೆ. ವೀರವಸಂತರಾಯರು ಯಾವಾಗ ಬರ್ತಾರೆ, ಯಾವ ದಿನಾಂಕದಲ್ಲಿ ಬರ್ತಾರೆ, ಯಾವ ಇಸ್ವಿಯಲ್ಲಿ ಬರ್ತಾರೆ ಅಂತ ಎಲ್ರಿಗೂ ಕೂಡ ಅದು ಆತಂಕವಾಗಿರ್ತಕ್ಕಂಥ ಒಂದು ರಹಸ್ಯ ಆಗಿದೆ. ಯಾವಾಗ ಬರ್ತಾರೆ ವೀರವಸಂತರಾಯರು ಅಂತ ಹೇಳೋದಕ್ಕೆ ಈ ಜಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆಗಳು ನಡೀತಂತೆ. ಒಂದು ಈ ಯಾವ ರೀತಿ ಘಟನೆಗಳು ನಡೀತವೆ, ಒಂದು ಗರ್ಭಿಣಿ ಸ್ತ್ರೀ ಇಲ್ಲಿ ಬಂದು ಪ್ರವೇಶ ಮಾಡ್ತಾಳಂತೆ ಈ ದೇವಸ್ಥಾನಕ್ಕೆ. ನಾವು ತಿಳ್ಕೊಂಡಿರೋಷ್ಟು ನಾವು ಮಾತಾಡ್ತೀವಿ. ಪ್ರವೇಶ ಮಾಡಿದಾಗ ಆ ಗರ್ಭಿಣಿ ಸ್ತ್ರೀ ಆಗ ಗರ್ಭದಲ್ಲಿರ್ತಕ್ಕಂಥ ಮಗು ಜನನ ಆಗುತ್ತಂತೆ. ಆ ಜನನ ಆದಾಗ ಆ ಮಗು ಹೇಳುತ್ತಂತೆ, ವೀರವಸಂತರಾಯರು ಬರ್ತಕ್ಕಂಥ ಕಾಲ ಆಗಿದೆ, ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಅಂತ ಕಿರ್ಚಾಡಿ ಕೂಗಾಡುತ್ತಂತೆ. ವೀರವಸಂತರಾಯರಿಗೆ ಜೈ ಜೈ ಅಂತ ಕೂಗಾಡಿ ಕಿರ್ಚಾಡುತ್ತಂತೆ. ಆ ಟೈಮಲ್ಲಿ ವೀರವಸಂತರಾಯರು ಬರ್ತಿದ್ದಾರೆ ಅನ್ನೋ ಸೂಚನೆಗಳು ಗೊತ್ತಾಗುತ್ತೆ ಜನಗಳಿಗೆ, ಮತ್ತೆ ಪ್ರಕೃತಿನೂ ಕೂಡ ತಿಳಿಸುತ್ತಂತೆ. ಅದು ಯಾವ ರೀತಿ ತಿಳಿಸುತ್ತೆ, ಯಾವ ರೀತಿ ಕೂಗಾಡುತ್ತೆ ಆ ಮಗು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ. ಇದೇ ಜಾಗದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆ ಮಗು ಬರೋ ಟೈಮ್ಗೆ ವೀರವಸಂತರಾಯರು ಬರ್ತಾರೆ, ಆ ಮಗು ಕೂಗಾಡೋ ಟೈಮ್ಗೆ ವೀರವಸಂತರಾಯರು ಬರ್ತಿದ್ದಾರೆ ಅಂತ ಆ ವೀರವಸಂತರಾಯರು ಬರೋಂಥ ಸಮಯ ಹತ್ತಿರದಲ್ಲೇ ಇರುತ್ತಂಥದ್ದು. ಹಾಗಾಗಿ ಅದನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಇದನ್ನ ವಿವರಣೆ ಸಂಪೂರ್ಣ ಆಗಿ ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ. ಇವತ್ತು ಈ ಮಠದ ಪರಿಚಯ ಬಗ್ಗೆ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಈ ಮನೆ ಅಂತ ಏನು ಹೇಳ್ತಾರೋ ಆ ಮನೆ ಮತ್ತೆ ಆ ಮನೆಗಳ ನಾವು ತಿಳ್ಕೊಂಡಿರೋಷ್ಟು ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಂತರ ಅಲ್ಲಿ ಅವರು ತೋಡಿರ್ತಕ್ಕಂಥ ಬಾವಿ, ಆ ಬಾವಿನ ಬಗ್ಗೆ ಅಲ್ಲಿ ನೋಡಿಸ್ತಾ ನಿಮಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ. ಬನ್ನಿ ಅಲ್ಲಿ ಹೋಗೋಣ.